ಲೋಕಸಭೆ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಸಚಿವರಿಗೆ ಟಾಸ್ಕ್ ಕೊಡೋದಕ್ಕೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇತ್ತು. ಒಂದು ವೇಳೆ ಲೋಕಸಭೆಯಲ್ಲಿ ಅಭ್ಯರ್ಥಿಗಳು ಗೆಲ್ಲದಿದ್ರೆ ಆ ಸಂದರ್ಭದಲ್ಲಿ ಸಚಿವರ ತಲೆದಂಡವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಲೋಕಸಭಾ ಚುನಾವಣೆ ಮೇಲೆ ನಿಂತಿದ್ಯಾ ಸಚಿವರ ಭವಿಷ್ಯ? ಸಭೆಯಲ್ಲಿ ಸಚಿವರು ಹಾಗೂ ಅಭ್ಯರ್ಥಿಗಳಿಗೆ ಹೈಕಮಾಂಡ್ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಭೆಯಲ್ಲಿ ಸಚಿವರು ಹಾಗೂ ಅಭ್ಯರ್ಥಿಗಳಿಗೆ ಚಾಟಿ ಬೀಸಿದೆ. ಉಸ್ತುವಾರಿ ತೆಗೆದುಕೊಂಡಂತಹ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸೋತಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಸಚಿವರ ತಲೆದಂಡವಾಗುತ್ತಾ? ಒಂದು ವೇಳೆ ಗೆಲ್ಲುವ ಕಡೆಯಲ್ಲಿ ಸೋತಿದ್ದೇ ಆದ್ರೆ ನೀವಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಅರ್ಥ. ಅದನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಗೆ ಬಿಗ್ ಟಾಸ್ಕ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ಒಂದು ವೇಳೆ ಅಭ್ಯರ್ಥಿಗಳು ಸೋತಿದ್ದೇ ಆದ್ರೆ ನಿಮ್ಮ ತಲೆದಂಡ ಆಗತ್ತೆ. ಗೆಲ್ಲುವ ಕ್ಷೇತ್ರಗಳಲ್ಲಿ ಸೋತಿದ್ದೇ ಆದ್ರೆ ಅಂತಹ ಸಂದರ್ಭದಲ್ಲಿ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಚಾಟಿ ಬೀಸಿದ್ದಾರೆ. ಯಾವುದು ಹೆಸರುಗಳು ಚರ್ಚೆ ಆಗಿಲ್ಲ, ಆದಷ್ಟು ಶೀಘ್ರವಾಗಿ ಕ್ಯಾಂಡಿಡೇಟ್ಗಳನ್ನ ಫೈನಲ್ ಮಾಡಿಕೊಡಿ ಅಂತ ನಾವು ಕೂಡ ಎಲ್ಲರೂ ಹೇಳಿದ್ದೇವೆ. ಅವರು ಈಗಾಗಲೇ ಏನು ಹೆಸರುಗಳು ಬಂದಿದೆ ಅದನ್ನೆಲ್ಲ ಪ್ರದೇಶ್ ಎಲೆಕ್ಷನ್ ಕಮಿಟಿ ಅಂತ ಒಂದಿದೆ ರಾಜ್ಯದಲ್ಲಿ, ಅದನ್ನು ಸಭೆ ಕರಿತೇನೆ. ಕರೆದ ತಕ್ಷಣ ನಾನು ಅಲ್ಲಿಂದ ತೀರ್ಮಾನ ಮಾಡಿಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೊಟ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸುರ್ಜಿವಾಲಾ ಅವರು ಬರ್ಬೋದು, ಇನ್ನು ಒಂದು 2-3 ದಿವಸದಲ್ಲಿ ಬಂದು PEC ಮಾಡ್ಬೋದು. ಮಾಡಿ ಅವರು ಹೆಸರುಗಳು ತೊಗೊಂಡು ಹೋಗ್ತಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ಸಚಿವರ ಬಗ್ಗೆ ಆಗಲಿ ಕ್ಯಾಂಡಿಡೇಟ್ಗಳ ಬಗ್ಗೆ ನಾವು ಮಾತಾಡಿಲ್ಲ. ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ಮಾತಾಡಿದ್ದಾರೆ. ಕ್ಯಾಂಡಿಡೇಟ್ಗಳ ಬಗ್ಗೆ ಏನು ಮಾತಾಡಿಲ್ಲ. ಅಲ್ಲ, ಆ ರೀತಿನೂ ಹೇಳಿದ್ದಾರೆ. ಅಂದರೆ ಜವಾಬ್ದಾರಿ ನೀವು ಹೆಚ್ಚು ಸೀರಿಯಸ್ ಆಗಿ ತಗೊಂಡು ಮಾಡಿ ಅಂತ ಹೇಳಿ ಅದರ ಅರ್ಥ. ಅದನ್ನು ತಲೆದಂಡ ಮಾಡೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಯಾವ ಕ್ಷೇತ್ರದಲ್ಲಿ ಗೆದಿಯೋದಕ್ಕೆ ಸಾಧ್ಯ ಇದೆ ಅಂಥ ಕಡೆ ನಾವು ಸೋತು ಬಿಟ್ರೆ ನ್ಯಾಚುರಲಿ ಅವರಿಗೆ ಸರಿಯಾಗಿ ಅವರು ಕೆಲಸ ಮಾಡಲಿಲ್ಲ ಅಂತಲೋ ಏನಾದರೂ ಅವರು ತಿಳ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಕೂಡ ಅಷ್ಟೇ ಸೀರಿಯಸ್ ಆಗಿ ತಗೊಳ್ತೀವಿ.